ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ ಅವ್ರಿಗೆ ಯೂಸ್ಫುಲ್ ಆಗೋದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಾನು ನಿನ್ನೆ ತಾನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಮುಂದಿನ ಅಪ್ಕಮಿಂಗ್ ನೋಟಿಫಿಕೇಷನ್ಸ್ ಯಾವುದಾದಿದೆ KPSC ಕಡೆಯಿಂದ ಅಂತೇಳಿ. ಸೊ ಮುಂದಿನ ದಿನಗಳಲ್ಲಿ ಅದೇ ರೀತಿಯಲ್ಲಿ KEಯಿಂದನೂ ಯಾವ ನೋಟಿಫಿಕೇಷನ್ಸು ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಪ್ರಿಪೇರ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಸೊ KPSC ಮತ್ತು KEಗೆ ಇರುವಂಥ ಅಂತರನೂ ನಿಮ್ಗೆ ಗೊತ್ತಿರುತ್ತೆ. KPSC ಸ್ವಲ್ಪ ಸ್ಲೋ ಪ್ರಾಸೆಸ್ಸು, ನೋಟಿಫಿಕೇಷನು ಬೇಗನೆ ಲೇಟಾಗಿ ಬರುತ್ತೆ, ಪ್ರಾಸೆಸ್ನು ಬಹಳ ಲೇಟಾಗಿ ಕಂಪ್ಲೀಟ್ ಮಾಡ್ತಾರೆ, ರಿಸಲ್ಟ್ಸು ಬಹಳ ಲೇಟಾಗಿಯೇ ಕೊಡ್ತಾರೆ. ಆದರೆ KE ಬಂದು ಫಾಸ್ಟಾಗಿ ನೋಟಿಫಿಕೇಷನ್ ಬರುತ್ತೆ, ಬೇಗನೆ ರಿಸಲ್ಟ್ಸ್ ಕೊಡ್ತಾರೆ, ಮಾರ್ಕ್ಸ್ನು ಅನೌನ್ಸ್ ಮಾಡಿಬಿಡ್ತಾರೆ, ಫೈನಲಿಸ್ಟ್ನು ಕೊಟ್ಬಿಟ್ಟು ಫೈನಲಿಸ್ಟ್ನು ಪ್ರಿಪೇರ್ ಮಾಡಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ KE ಅವ್ರದ್ದು ಏನೇ ಇದ್ದರೂ 1 ವರ್ಷದ ಪ್ಲ್ಯಾನ್ ಆಗಿರುತ್ತೆ. ಸೊ KPSCದು 5 ವರ್ಷದ ಪಂಚವಾರ್ಷಿಕ ಯೋಜನೆ ಥರ. ಬಟ್ KE ಏನೇ ಇದ್ದರೂ ಯಾವುದೇ ಥರದ ನೋಟಿಫಿಕೇಷನ್ ಇದ್ದು 1 ವರ್ಷ ಅಂದರೆ 9 ರಿಂದ 12 ತಿಂಗಳೊಳಗಡೆ ಯಾವುದೇ ಥರದ ನೋಟಿಫಿಕೇಷನ್ ತೊಗೊಳ್ಳಿ ಕಂಪ್ಲೀಟ್ ಆಗೋಗಿರುತ್ತೆ. ಕಾರಣಾಂತರಗಳು ಯಾವುದಾದ್ರೂ ಕೋರ್ಟಲ್ಲಿ ಕೇಸು ಅದು ಇದಂತ ಅಪ್ಲೈ ಮಾಡಿದ್ರೆ ಮಾತ್ರ ನೋಟಿಫಿಕೇಷನ್ ಡಿಲೇ ಆಗಿರುತ್ತೆ. ಬಿಟ್ಟರೆ ಅವರಾಗಿ ಮಾಡಿದಾಗ ಯಾವುದೇ ಥರದ ಡಿಲೇ ಆಗಿರಲ್ಲ, ಬೇಗನೆ ಕಂಪ್ಲೀಟ್ ಆಗೋಗಿರುತ್ತೆ. ಸೊ ಹಾಗಾಗಿ ಯಾವೆಲ್ಲ ನೋಟಿಫಿಕೇಷನ್ಸ್ KEಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಚಿಕ್ಕ ಐಡಿಯಾ ಕೊಡ್ತೀನಿ, ನಿಮಗೆ ಪ್ರಿಪೇರ್ ಆಗೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಏನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂದರೆ, ಸೊ ಇದೀಗ ಹೊಸ ನೋಟಿಫಿಕೇಷನು ರಿಲೀಸ್ ಆಗಿರುತ್ತೆ ಕರ್ನಾಟಕ ಸ್ಟೇಟ್ ಪೊಲೀಸ್, ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಂದ. ಸೊ ರೀಸೆಂಟಾಗಿ ಒಂದು 2 ವಾರದ ಕೆಳಗಡೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ನೋಟಿಫಿಕೇಷನ್ ರಿಲೀಸ್ ಆಗಿರುತ್ತೆ. PC ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೋಸ್ಟು, ಅದು 3,000+ ವೇಕೆನ್ಸೀಸ್ ರಿಲೀಸ್ ಆಗಿರುತ್ತೆ HK ಮತ್ತು NHKಗೆ. ಇದೀಗ ಅದೇ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮತ್ತೊಂದು ನೋಟಿಫಿಕೇಷನ್ ರಿಲೀಸ್ ಆಗಿರುತ್ತೆ. ಆ ನೋಟಿಫಿಕೇಷನ್ ಹೆಸರು ಕಾರ್ಡ್ ಆರ್ಮ್ ರಿಕ್ರೂಟ್ಮೆಂಟ್ ಅಂತೇಳಿ. ಅಂದರೆ ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸು ಮತ್ತು ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಪೊಲೀಸ್, ಈ ಒಂದು ಪೋಸ್ಟ್ಗಳ ವೇಕೆನ್ಸೀಸು ಇದೀಗ ರಿಲೀಸ್ ಆಗಿದೆ, ಹೊಸ ನೋಟಿಫಿಕೇಷನು. ಸೊ ಯಾರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಜಾಯ್ನ್ ಆಗಬೇಕಂತೇಳಿ ಕನಸು ಕಾಣ್ತಾ ಇದ್ರಿ, ಜಾಯ್ನ್ ಆಗಬೇಕಂತೇಳಿ ಪ್ರಿಪ್ರೇಷನ್ನ ತಯಾರಿನ ಮಾಡ್ಕೊಳ್ತಾ ಇದ್ರಿ, ನಿಮ್ಮ ಕನಸು ಇದೀಗ ನನಸಾಗೋದಕ್ಕೆ ಹತ್ರ ಆಗಿದೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಏನೆಲ್ಲ ಡೀಟೇಲ್ಸ್ ಇದೆ ಅಂತೇಳಿ ಈ ಒಂದು ಅಫಿಷಿಯಲ್ ಡಾಕ್ಯುಮೆಂಟಲ್ಲಿ ನೋಡ್ತಾ ಹೋಗೋಣ. ಸೊ ಈ ಅಫಿಷಿಯಲ್ ಡಾಕ್ಯುಮೆಂಟ್ ನಿಮಗೆ KE ಅಫಿಷಿಯಲ್ ವೆಬ್ಸೈಟಲ್ಲಿ ಲಭ್ಯವಿದೆ. ನಾನು ಆ ಕೊನೆಯಲ್ಲಿ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕು, ಆ ವೆಬ್ಸೈಟಲ್ಲಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ. ಸೊ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು ಎಷ್ಟು ವೇಕೆನ್ಸೀಸ್ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಐಡಿಯಾ ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ತಿಳ್ಕೊಳ್ಬೇಕು, ಈ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ದು KSP ಡಿಪಾರ್ಟ್ಮೆಂಟ್ದು ಕಾರುಡಾರು ಅಂದರೆ ಓದ್ಸಲ PC ಸಿವಿಲು, ಈ ಸಲ ಕಾರುಡಾರು, ಎರಡೂ ರಿಕ್ರೂಟ್ಮೆಂಟ್ನು KE ಅವರೇ ಕಂಪ್ಲೀಟ್ ಮಾಡ್ಕೊಡ್ತಿರ್ತಾರೆ. ಅಂದರೆ ಅವರೇ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿ ಅವರೇ ನಿಮಗೆ ಮಾರ್ಕ್ಸ್ನ ಅನೌನ್ಸ್ ಮಾಡ್ತಾರೆ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನು, ಪೊಲೀಸ್ ವೆರಿಫಿಕೇಷನ್ ಅದೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹ್ಯಾಂಡಲ್ ಮಾಡ್ಕೊಳ್ತಾರೆ. ಸೊ ಇವರ ಒಂದು ರೆಸ್ಪಾನ್ಸಿಬಿಲಿಟಿ ಏನೆಂದರೆ KEದು ಜಸ್ಟ್ ಎಕ್ಸಾಮ್ನ ಕಂಡಕ್ಟ್ ಮಾಡಿ ನಿಮ್ಮ ಮಾರ್ಕ್ಸ್ನ ಫೈನಲೈಸ್ ಮಾಡಿ ಕೊಡೋದು ಇವರ ಕೆಲಸ ಆಗಿರುತ್ತೆ, ಯಾರ್ದು KE ಅವ್ರದ್ದು. ಸೊ ಹಾಗಾಗಿ KE ಅವರು ಆ ಒಂದು ಪ್ರಾಸೆಸ್ನ ಬೇಗನೆ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ನಿಮಗೆ ಎಷ್ಟು ವೇಕೆನ್ಸೀಸ್ ಇದೆ ಈ ಕಾರ್ಡ್ ರಿಕ್ರೂಟ್ಮೆಂಟಲ್ಲಿ ಅಂದರೆ ನೋಡಿ, 421 ವೇಕೆನ್ಸೀಸು RPC ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿದ್ದಾವೆ. 421 421 ವೇಕೆನ್ಸೀಸು. 179 ವೇಕೆನ್ಸೀಸು ಕಲ್ಯಾಣ ಕರ್ನಾಟಕದಲ್ಲಿದೆ, ಅಂದರೆ HKನಲ್ಲಿದೆ. ಮೊತ್ತ ಎಷ್ಟಿದೆ ಅಂತೇಳಿ ಲಾಸ್ಟಲ್ಲಿ ನೋಡೋಣ. ನೀವು ಇಲ್ಲೇ ನೋಡ್ತಾ ಇರ್ಬೋದು 1500 ಒಂದು 1600+ ವೇಕೆನ್ಸೀಸ್, 1600+ ವೇಕೆನ್ಸೀಸ್ ನಿಮಗೆ ನೋಡ್ತಾ ಇರ್ಬೋದು. 1600 ಟೋಟಲ್ ವೇಕೆನ್ಸೀಸ್ ಇದೆ. ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಏನಂತ ನೋಡೋದಾದರೆ, ನೋಟಿಫಿಕೇಷನಲ್ಲಿ ಸೆಕೆಂಡ್ PUC ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರುವಂಥ ಕ್ವಾಲಿಫಿಕೇಷನ್ ಇದ್ದರೂ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾನೆ. ಏಜ್ ರಿಲ್ಯಾಕ್ಸೇಷನು 5 years ಕೊಟ್ಟಿದ್ದಾರೆ. ಈಗಾಗಲೇ ಅಫಿಷಿಯಲ್ ಡಾಕ್ಯುಮೆಂಟ್ ಏನು ಅವೈಲೇಬಲ್ ಇತ್ತು, ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ಏನಿದ್ದಾಗ ಅವರ ಗೌರ್ಮೆಂಟ್ ಇದ್ದಾಗ ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡ್ತಾರೆ. ಸೇಮ್ ಅದೇ ಸರ್ಕ್ಯುಲರ್ ಇದಕ್ಕೂ ಅಪ್ಲೈ ಆಗಿರುತ್ತೆ. ಸೊ ಆಗ ಏನು ಇಶ್ಯೂ ಆಗಿತ್ತು, ಪ್ರತಿ ಕ್ಯಾಟಗರಿಗೂ 5 years ರಿಲ್ಯಾಕ್ಸೇಷನ್ ಕೊಟ್ಟಿರೋ ಕಾರಣದ ಈ ಒಂದು ಡಾಕ್ಯುಮೆಂಟ್ಗೂ ಅಂದರೆ ಈ ನೋಟಿಫಿಕೇಷನ್ಗೂ ಅಪ್ಲೈ ಆಗಿರುತ್ತೆ 5 years ರಿಲ್ಯಾಕ್ಸೇಷನ್. ಸೊ ನೋಡೋಣ, 5 years ರಿಲ್ಯಾಕ್ಸೇಷನ್ ಕೊಟ್ಟಿದ್ದ ನಂತರ ಎಷ್ಟು ಏಜ್ ಆಗಿದೆ, ಫೈನಲ್ ಏಜ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಈಗ ಅಫಿಷಿಯಲ್ ಡಾಕ್ಯುಮೆಂಟ್ ನಿಮಗೆ ನಾನು ತೋರಿಸ್ತಾ ಹೋಗ್ತಿದ್ದೀನಿ. ಸೊ ಈ ಡಾಕ್ಯುಮೆಂಟ್ ಏನು ನೋಡ್ತಿದ್ರಲ್ಲ, ಇದು ನಿಮಗೆ RPC ಅಂದರೆ RPC ಎಲ್ಲ ಕಲ್ಯಾಣ ಕರ್ನಾಟಕ ಡಾಕ್ಯುಮೆಂಟ್ ಆಗಿರುತ್ತೆ. ಇನ್ನೊಂದು ಈ ಡಾಕ್ಯುಮೆಂಟ್ ಏನು ನೋಡ್ತಿದ್ರೆ, ಇದು ಹೈದರಾಬಾದ್ ಕರ್ನಾಟಕ ಅಲ್ಲ, ನಾನ್ ಹೈದರಾಬಾದ್ ಕರ್ನಾಟಕ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಸೊ 19/6/2026 ಅಂದರೆ ಇವತ್ತಿನ ದಿನ, ಇವತ್ತಲ್ಲ ನಿನ್ನೆ ಬಂದಿರೋಂಥ ಡಾಕ್ಯುಮೆಂಟ್ ಇದು. ಬಟ್ ಇವತ್ತು ನಮಗೆ ಲಭ್ಯವಾಗಿದೆ. ಸೊ ವೆಬ್ಸೈಟಲ್ಲಿ ಕೂಡ ಇವತ್ತೇ ಅಪ್ಲೋಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು 1421. ಅಂದರೆ ಇದು ಯಾವ ಡಿಪಾರ್ಟ್ಮೆಂಟ್, ಯಾವುದೋ ಒಂದು ರೀಜನ್, ಇದು NHK ಡಿಪಾರ್ಟ್ಮೆಂಟ್, NHK ರೀಜನ್ದು ನಾನ್ ಹೈದರಾಬಾದ್ ಕರ್ನಾಟಕ ರೀಜನ್ನಿನ ಒಂದು ನೋಟಿಫಿಕೇಷನ್ ಆಗಿರುತ್ತೆ. ಸೊ 1421 ವೇಕೆನ್ಸೀಸ್ ಇರುತ್ತೆ. ಎಲ್ಲ ಡಾಕ್ಯುಮೆಂಟ್ನ ನೋಡ್ಕೊಳ್ತಾ ಹೋಗ್ರಿ. ಸೊ ಬೇಸಿಕ್ ಪೇ 37,500 ರೂಪಾಯಿ. ಗ್ರೂಪ್ C ಆಗಿರೋ ಕಾರಣದ ಈಗ 7ನೇ ವೇತನ ನಮ್ಮ ಕರ್ನಾಟಕದಲ್ಲಿ ಅಪ್ಲೈ ಆಗಿರೋ ಕಾರಣದ 7ನೇ ವೇತನ ಪ್ರಕಾರ 37,500 ರೂಪಾಯಿ ಗ್ರೂಪ್ Cಗೆ ಅಪ್ಲೈ ಆಗ್ತಿದೆ. ಸೊ 37,000 ಅಂದರೆ ಇನ್ ಆ್ಯಂಡ್ ಅರೌಂಡ್ ನಿಮಗೆ 52 to 55,000 ಅಂತೂ ಸಿಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಅದಕ್ಕೂ ಸಂಬಂಧಪಟ್ಟಂಥ ಒಂದು ಸ್ಯಾಲರಿ ಸ್ಲಿಪ್ದು ಡೀಟೇಲ್ಸ್ನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಕ್ವಾಲಿಫಿಕೇಷನ್ ನೋಡ್ಕೊಳ್ಳೋದಾದರೆ PUC ಅಥವಾ ತತ್ಸಮ ವಿದ್ಯಾರ್ಥಿ ಅಂತ ಕೊಟ್ಟಿದ್ದಾನೆ. ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. CBSE ಮತ್ತು ICSE,
ಅಥವಾ ಇತರ ರಾಜ್ಯದಿಂದ ಏನು ಕ್ಲಾಸ್ 12 ಅಂತ ಓದ್ತಿರ್ತಾರೆ ಅವರೂ ಅಪ್ಲೈ ಮಾಡ್ಕೊಳ್ಬೋದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸೈನ್ಸಿಂದ NIOS ವತಿಯಿಂದ ಕಂಪ್ಲೀಟ್ ಮಾಡ್ಕೊಂಡ್ರಂಥ PUC ಆಸ್ಪಿರೆಂಟ್ಸ್ನು ಅಪ್ಲೈ ಮಾಡ್ಬೋದು. 2 ವರ್ಷದ ITI ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡ್ರಂಥ ಆಸ್ಪಿರೆಂಟ್ಸು ಅಪ್ಲೈ ಮಾಡ್ಬೋದು. ಆದರೆ ಇಲ್ಲಿ ಕಂಡೀಷನ್ ಇದೆ, ಈ ಕಂಡೀಷನ್ನ ಓದ್ಕೊಳ್ಳಿ. ಯಾರೆಲ್ಲ ITI ಆಸ್ಪಿರೆಂಟ್ಸ್ ಇದ್ದಾರೆ ಈ ಕಂಡೀಷನ್ನ ಓದ್ಕೊಳ್ಳಿ. ಅದಾದ ನಂತರ ನೋಡಿ, ಇಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ JOC ಕಂಪ್ಲೀಟ್ ಮಾಡ್ಕೊಂಡ್ರು ಅಪ್ಲೈ ಮಾಡ್ಬೋದು, ಬಟ್ ಕಂಡೀಷನ್ಸ್ ಅಪ್ಲೈ ಆಗಬೇಕು. ಸಿಮಿಲರಾಗಿ ಡಿಪ್ಲೊಮಾ ಆಸ್ಪಿರೆಂಟ್ಸ್ ಯಾರೆಲ್ಲ ಡಿಪ್ಲೊಮೋದವ್ರು ನೋಡ್ತಿದ್ದಾರೆ ನೀವು ನೋಡ್ಕೊಳ್ಳಿ ಇದು. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ, ಡಿಪ್ಲೊಮೋ ಡೈರೆಕ್ಟಾಗಿ ನೀವು ಯಾವುದೇ ಥರದ ಕನ್ನಡ ಎಕ್ಸಾಮ್ ಅದು ಇದು ಪಾಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರೆಲ್ಲ ಡಿಪ್ಲೊಮೋ ಕಂಪ್ಲೀಟ್ ಮಾಡಿ ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿರ್ತೀರೋ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೆಯೋ ಅವಶ್ಯಕತೆಯೂ ಇರಲ್ಲ. ಡಿಪ್ಲೊಮೋ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ನೀವು ಅಪ್ಲೈನೂ ಮಾಡ್ಬೋದು. SSLCವರೆಗೂ ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದಿರಬೇಕು, ಒಂದು ಕಂಡೀಷನು. ಅದಾದ ನಂತರ 3 ವರ್ಷದ ಡಿಪ್ಲೊಮೋ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಯಾವುದಾದ್ರೂ ಟ್ರೇಡ್, ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಇರಲಿ, EC, CS, ಮೆಕ್ಯಾನಿಕಲ್ ಯಾವುದಾದ್ರೂ ಆಗಿರ್ಬೋದು. ಸೊ ನೀವು ಯಾವುದೇ ಥರದ ಕನ್ನಡ ಎಕ್ಸಾಮಿನೇಷನ್ ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದರೆ PUCಯಲ್ಲಿ SSLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿರ್ತಾರೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, 2025 ಹಿಂದೆ ಯಾರು ಓದಿದ್ದಾರೆ ಅವರು KPSCಯಿಂದ ನಡೆಸುವಂಥ ಪರೀಕ್ಷೆನ ಕ್ಲಿಯರ್ ಮಾಡಿರಬೇಕು ಅಂತ ಹೇಳಿದ್ದಾರೆ. ಸೊ ಇದನ್ನು ಹೆಲ್ಪ್ಲೈನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಒಂದು ಸ್ವಲ್ಪ ಡೀಟೇಲ್ಸ್ನ ಪಡೆದುಕೊಳ್ಳಿ. ಇದನ್ನು ಯಾರು ಡಿಪ್ಲೊಮೋ 2015ಕ್ಕಿಂತ ಹಿಂದೆ ಕಂಪ್ಲೀಟ್ ಮಾಡ್ಕೊಂಡಂಥವ್ರು, 2015 ಆದ ನಂತರ ಯಾರೆಲ್ಲ ಡಿಪ್ಲೊಮೋ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಕೊಂಡು ಎಕ್ಸಾಮ್ನ ಬರಿಬೋದು. PUC ಈಕ್ವಲೆಂಟ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಅರ್ಜಿ ಯಾವಾಗ ಸಲ್ಲಿಸೋದು ಏನಂತ ಇಲ್ಲಿ ನೋಡೋಣ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದರೆ ಮಿನಿಮಮ್ 18 ಇಯರ್ಸ್ ಆಗಿರಲೇಬೇಕು. 17 ವರ್ಷ ಆಗಿರೋರು ಅಪ್ಲೈ ಮಾಡೋ ಥರ ಇಲ್ಲ. ಮತ್ತು ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬಗ್ಗೆ ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ ನೋಡಿ. ಸೊ 150 ಅಂಕಗಳಿರುತ್ತೆ, ಮಿನಿಮಮ್ 50 ಮಾರ್ಕ್ಸ್ ತರಲೇಬೇಕಾಗಿರುತ್ತೆ. ಇದು ಫಸ್ಟ್ ಲ್ಯಾಂಗ್ವೇಜ್ ಲೆವೆಲ್ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳಿರ್ತಾರೆ. SSLC ಪ್ರಥಮ ಲ್ಯಾಂಗ್ವೇಜ್ ಅಂದರೆ ಪ್ರಥಮ ಭಾಷೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಲೆವೆಲಲ್ಲಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ವಯೋಮಿತಿ ಬಗ್ಗೆ ನೋಡಿದ್ರೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ ನಂತರ ಸಾಮಾನ್ಯ ಅಭ್ಯರ್ಥಿಗಳು 33 ವರ್ಷ ಆಗಿರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2A, 3A, 3B ಆಸ್ಪಿರೆಂಟ್ಸ್ಗೆ 35 ವರ್ಷ. ಸೊ ನೀವು OBC ಕ್ಯಾಂಡಿಡೇಟ್ಸು, SC ST ಕ್ಯಾಂಡಿಡೇಟ್ಸ್ಗೆ 35 ಇಯರ್ಸ್ ಮ್ಯಾಕ್ಸಿಮಮ್. ಅದೇ ಜನರಲ್ ಮೆರಿಟಲ್ ಆಸ್ಪಿರೆಂಟ್ ಆದರೆ 33 ಇಯರ್ಸ್ವರೆಗೂ ನೀವು ಅಪ್ಲೈ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡಿ, ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ. ಸೊ ಇದು ಟ್ರೈಬಲ್ ಪೀಪಲ್ಗೆ ಅಂತ ಹೇಳಿದ್ದಾರೆ. ಸೊ ಇಷ್ಟು ಡೀಟೇಲು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಆಯಿತು. ಇನ್ನು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಈ ಒಂದು ಲಿಂಕ್ ಮುಖಾಂತರ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಅಪ್ಲಿಕೇಶನು ಸಲ್ಲಿಸೋಕ್ಕೆ ದಿನಾಂಕ ಬಂದು 22/6/2026, ಅಂದರೆ ನಾಳೆ ಬಿಟ್ಟು ನಾಡದಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ 7ನೇ ತಿಂಗಳು, ಅಂದರೆ ಜೂಲೈ ತಿಂಗಳು 22ಕ್ಕೆ ಎಂಡ್ ಆಗುತ್ತೆ. ಫೀ ಪೇ ಮಾಡೋದಕ್ಕೆ ಎಕ್ಸ್ಟ್ರಾ 2 ಡೇಸ್ ಕೊಟ್ಟಿದ್ದಾರೆ. ಅದೇ ತಿಂಗಳು ಜೂಲೈ ತಿಂಗಳು 24ವರೆಗೆ ಇರುತ್ತೆ. ಎಕ್ಸಾಮ್ ಡೇಟ್ ಇನ್ನೂ ಪ್ರೆಸೆಂಟ್ ಆಗಿ ಇದರಲ್ಲಿ ಕೊಟ್ಟಿಲ್ಲ ನಿಮಗೆ, ನೋಡೋಣ ಮುಂದೆ ಏನಿದೆ ಅಂತೇಳಿ. ತರಬೇತಿ ಅವಧಿ ಎಷ್ಟಿರುತ್ತೆ, ನಿಮಗೆ ಫೀ ಪೇ ಇದು ಅಮೌಂಟ್ ಎಷ್ಟು ಪೇ ಮಾಡ್ತಾರೆ ನೋಡಿ, 37,000 ರೂಪಾಯಿ, 37,500 ರೂಪಾಯಿ, ಪ್ರತಿ ವರ್ಷದ 900 ರೂಪಾಯಿ ಇಂಕ್ರಿಮೆಂಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳಿರ್ತಾರೆ. ಪಿಂಚಣಿ ಸೌಲಭ್ಯ ಇದೆಯಾ ಇಲ್ಲ ಇದೆಲ್ಲ ನೋಡಿಕೊಂಡು ನೀವು ನೋಡ್ಕೊಳ್ಳಿ, ಡೀಟೇಲ್ಸ್ ಇದೆಲ್ಲ ನೋಡ್ಕೊಳ್ಬೇಕು. ಆದಮೇಲೆ 2A, 2B, 3A, 3B ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಫೀಸ್ 750 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ 500 ರೂಪಾಯಿ ಇರುತ್ತೆ. ಮತ್ತು ಮಾಜಿ ಸೈನಿಕದ ಅಭ್ಯರ್ಥಿಗಳನ್ನು 500 ರೂಪಾಯಿ ಪೇ ಮಾಡ್ಕೊಳ್ಬೇಕು. ಸೊ ಲಿಖಿತ ಪರೀಕ್ಷೆ ಇದು ನೋಡಿ, ಇದು OMR ಫಾರ್ಮೇಟ್ ಇರುತ್ತೆ, ಅಂದರೆ ಏನು ಆಫ್ಲೈನ್ ಮೋಡ್ ಎಕ್ಸಾಮಿನೇಷನು, ಆನ್ಲೈನ್ ಮೋಡ್ ಎಕ್ಸಾಮಿನೇಷನ್ ಇರಲ್ಲ. ಬಹು ಆಯ್ಕೆ ಮಾದರಿ ಪರೀಕ್ಷೆ ಅಂದರೆ MCQ ಫಾರ್ಮೇಟಿಂದ ಎಕ್ಸಾಮಿನೇಷನು. ಸೊ ಇಲ್ಲಿ ನೋಡ್ಬೋದು, ಜನರಲ್ ಸ್ಟಡೀಸ್ ಕೇವಲ ಒಂದೇ ಪೇಪರ್ ಇರುತ್ತೆ. ಜನರಲ್ ಸ್ಟಡೀಸ್ ಪೇಪರು 100 ಕ್ವಶನ್ಸು, 100 ಮಾರ್ಕ್ಸು, 1.5 ಗಂಟೆ ಇರುತ್ತೆ. ಸೊ ಇದ್ರ ಬಗ್ಗೆ ಡೇಟ್ ನೋಡಿ, ಇಲ್ಲಿ ಡೇಟ್ ಕೊಟ್ಟಿರ್ತಾರೆ. ಲಿಖಿತ ಪರೀಕ್ಷೆಯ ದಿನಾಂಕ 6/9 ಅಂದರೆ ಆಗಸ್ಟ್ 8ನೇ ತಿಂಗಳಾಗುತ್ತೆ, ಸೆಪ್ಟೆಂಬರ್ 6ಕ್ಕೆ ನಿಮಗೆ ಇದರ ರಿಟರ್ನ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಬೆಳಗ್ಗೆ 10:30 12 ಗಂಟೆವರೆಗೂ ಈ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಡೇಟ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಸೆಪ್ಟೆಂಬರ್ 9ನೇ ತಾರೀಕಿಗೆ ಕಾರ್ಡಾರ್ ಎಕ್ಸಾಮಿನೇಷನ್ ಇರುತ್ತೆ ನೋಡಿ, ಕಾರ್ಡಾರ್ ಎಕ್ಸಾಮಿನೇಷನ್ ಇರುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಎಕ್ಸಾಮ್ ಡೇಟ್ ಕೂಡ ಕೊಟ್ಬಿಟ್ಟಿದ್ದಾರೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಇಲ್ಲ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಎಷ್ಟು 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ 5 ಆಪ್ಷನ್ಸ್ ಇರೋದು ಅದು ನಿಮಗೆ ಗೊತ್ತಿರಬೇಕು. ಮತ್ತು ನೆಕ್ಸ್ಟ್ ನೋಡಿ, ಫಿಸಿಕಲ್ ಟೆಸ್ಟ್ ಇರುತ್ತೆ, ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ನಿಮಗೆ ಏನು ವೇಕೆನ್ಸೀಸ್ ಇದೆ, 1600 ವೇಕೆನ್ಸೀಸ್ HK NHK ಸೇರಿ ಇರೋದು. ಸೊ ಇದಕ್ಕೆ 5 ಪಟ್ಟು, ಅಂದರೆ ಇದಕ್ಕೆ 5 ಪಟ್ಟು 3200 ಸೊ ಎಷ್ಟು ಬರುತ್ತೆ, 5 ಪಟ್ಟು ಅಂದರೆ ನಿಮಗೆ ಮೊತ್ತ 8,000 ಜನ, 1600ಗೆ 5 ಪಟ್ಟು ಅಂತ ಹೇಳಿದ್ದಾರೆ. ಸೊ 8,000 ಜನ ಏನು ಕರೀತಾರೆ, 8,000 ಮೆಂಬರ್ಸ್ನ ಮಾತ್ರ ಫಿಸಿಕಲ್ ಟೆಸ್ಟಿಂದ ಕ್ವಾಲಿಫೈ ಮಾಡುವಂಥದ್ದು. ಸೊ ಇದು ದೇಹದಾಢ್ಯ ಮತ್ತು ಸಹಿಷ್ಣುತೆ ಇದೇನು ಪರೀಕ್ಷೆಗಳಿಗೆ ವಿವರ ಅಂತ ಹೇಳಿದ್ದಾರೆ. ಸೊ ನಿಮಗೆ ಏನು ಹೇಳಬೇಕಂದ್ರೆ, ನೀವು ಎಷ್ಟು ಜನ ಅಪ್ಲಿಕೆಂಟ್ಸ್ ಆಸ್ಪಿರೆಂಟ್ಸ್ ಅಪ್ಲೈ ಮಾಡಿರ್ತಾರೆ ಅವರೆಲ್ಲರೂ ಫಿಸಿಕಲ್ ಟೆಸ್ಟಿಗೆ ಕೊಡ್ತೀರಾ, ಅಟೆಂಡ್ ಮಾಡ್ತೀರಾ. ಫಿಸಿಕಲ್ ಟೆಸ್ಟಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗ್ತಾರೆ ಆ ಎಲ್ಲ ಕ್ವಾಲಿಫೈ ಆಗಿರೋ ಆಸ್ಪಿರೆಂಟ್ಸಲ್ಲಿ 1:5ಗೆ ರಿಟರ್ನ್ ಎಕ್ಸಾಮಿನೇಷನ್ಗೆ ಅಲೋ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಇದೊಂದು ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ, ನಾವು ಮಿಸ್ಟೇಕಾಗಿ ಹೇಳಿದ್ದೀನಿ ನೋಡಿ. ನಿಮಗೇನು ಫಸ್ಟು ರಿಟರ್ನ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ, ಅಪ್ಲಿಕೇಶನ್ ಅಪ್ಲೈ ಮಾಡ್ತೀರಾ, ರಿಟರ್ನ್ ಎಕ್ಸಾಮ್ನ ಅಟೆಂಡ್ ಮಾಡ್ತೀರಾ, ರಿಟರ್ನ್ ಎಕ್ಸಾಮ್ನಲ್ಲಿ ಎಷ್ಟು ಮೆಂಬರ್ಸ್ ಅಟೆಂಡ್ ಮಾಡ್ತೀರಾ, ಎಷ್ಟು ಜನ ಮಾರ್ಕ್ಸ್ ಗಳಿಸ್ತೀರಾ ಅಷ್ಟು ಜನದಲ್ಲಿ ಮೆರಿಟ್ ಲಿಸ್ಟ್ನ ರೆಡಿ ಮಾಡಿಬಿಟ್ಟು ಆ ಮೆರಿಟ್ ಲಿಸ್ಟ್ ಪ್ರಕಾರ 1:5 ರೇಷಿಯೋದಲ್ಲಿ
ಫಿಸಿಕಲ್ ಟೆಸ್ಟ್ ಕರೀತಾರೆ, ಫಿಸಿಕಲ್ ಟೆಸ್ಟ್. ಸೊ ಫಸ್ಟ್ ಸ್ಟೇಜ್ ರಿಟರ್ನ್ ಎಕ್ಸಾಮಿನೇಷನ್, ಸೆಕೆಂಡ್ ಸ್ಟೇಜ್ ಫಿಸಿಕಲ್ ಟೆಸ್ಟ್. ಸೊ ಎಷ್ಟು ಜನ ಅಟೆಂಡ್ ಮಾಡ್ತೀರಾ ಅಷ್ಟು ಜನದಲ್ಲಿ ಕೇವಲ ಒಂದು ಪೋಸ್ಟ್ಗೆ 5 ಜನನ, 1600 ವೇಕೆನ್ಸಿ ಇದ್ದರೆ 8000 ಜನನ ಫಿಸಿಕಲ್ ಟೆಸ್ಟ್ ಕರೀತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. 179 ಇಂಟು 5 ಎಷ್ಟು ಬರ್ತಾರೆ, ಇವರು HKಗೆ ಹೋಗ್ತಾರೆ, HKಗೆ ಫಿಸಿಕಲ್ ಟೆಸ್ಟ್ ಕ್ವಾಲಿಫೈ ಆಗ್ತಾರೆ. 1629 ಏನಿದೆ 21 ಇಂಟು 5 ಮಾಡಿದಾಗ ಇವರೆಲ್ಲರೂ ಏನಾಗ್ತಾರೆ, ಈ ಎಲ್ಲ ಜನನು NHKಗೆ ಹೋಗ್ತಾರೆ, NHK ಫಿಸಿಕಲ್ ಟೆಸ್ಟಿಗೆ ಹೋಗ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ 1:5 ರೇಷದಲ್ಲಿ ಫಿಸಿಕಲ್ ಟೆಸ್ಟಿಗೆ ತೊಗೊಳ್ತಾರೆ. ಫಸ್ಟ್ ರಿಟರ್ನು ಆದಮೇಲೆ ಫಿಸಿಕಲ್ ಟೆಸ್ಟ್, ಅದೊಂದು ಗಮನದಲ್ಲಿರಲಿ. ಫಿಸಿಕಲ್ ಟೆಸ್ಟಿಗೆ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ನ ಕೊಟ್ಟಿದ್ದಾರೆ ನೋಡಿ. ಸೊ ಪುರುಷರಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಹೈಟ್ 128 ಇರಬೇಕು, ಚೆಸ್ಟ್ 86 ಸೆಂಟಿಮೀಟರ್ ಇರಬೇಕು ಅಂತ ಹೇಳಿದರೆ, ನೀವು ಯಾವಾಗ ಉಸಿರು ತೊಗೊಳ್ತೀರೋ ಆಗ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು ಅಂತ ಹೇಳಿರ್ತಾರೆ. ಅದೇ ರೀತಿಯಲ್ಲಿ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸವಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ, ಸೊ ಟ್ರೈಬಲ್ ಪೀಪಲ್ಗೂ ಹೇಳಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸಿಮಿಲರಾಗಿ ಫೀಮೇಲ್ ಕ್ಯಾಂಡಿಡೇಟ್ಸ್ಗೂ ಕೊಟ್ಟಿರ್ತಾರೆ. ಸೊ ಬರೀ ಮೇಲ್ ಆಸ್ಪಿರೆಂಟ್ಸಿನ ಒಂದು ಡೀಟೇಲ್ನ ಮಾತ್ರ ಕೊಟ್ಟಿದ್ದಾರೆ. ಫೀಮೇಲ್ ಆಸ್ಪಿರೆಂಟ್ಸ್ ಇನ್ಎಲಿಜಿಬಲ್ ಇದ್ದಾರೆ ಅಂತ ಅನ್ಸುತ್ತೆ. ಒಂದ್ಸಲ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣ ಓದಿ. ನಾನು ಜಸ್ಟ್ ಮೇನ್ ಅಂತ ನೋಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಏನಾರು ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ನಾನು ನೋಡಿಕೊಂಡು ಹೇಳಕ್ಕೆ ಟ್ರೈ ಮಾಡ್ತೀನಿ ನಿಧಾನಕ್ಕೆ. ಪುರುಷ ಅಭ್ಯರ್ಥಿಗಳಿಗೆ ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ ಏನಿರುತ್ತೆ ಅಂತ ನೋಡೋದಾದರೆ 1600 ಮೀಟ್ರ್ ಓಟ ಮತ್ತು ಉದ್ದ ಜಿಗಿತ ಇರುತ್ತೆ ಅಥವಾ ಎತ್ತರ ಜಿಗಿತ ಇರುತ್ತೆ. 1600 ಮೀಟ್ರ್ ಓಟ ಎಷ್ಟು ನಿಮಿಷದಲ್ಲಿ ಅಂದರೆ 6 ನಿಮಿಷ 30 ಸೆಕೆಂಡ್ ಒಳಗೆ ಓಡಬೇಕು. ಉದ್ದ ಜಿಗಿತ ಬಂದು 380 ಮೀಟ್ರು, ಎತ್ತರ ಜಿಗಿತ ಬಂದು 120 ಮೀಟ್ರು. ಇದು ಕೇವಲ 3 ಅವಕಾಶಗಳಲ್ಲಿ ಮಾತ್ರ. ಸೊ 3 ಟೈಮ್ಸ್ ನಿಮಗೆ ಚಾನ್ಸಸ್ ಕೊಡ್ತಾರೆ. ಆ 3 ಟೈಮ್ ಚಾನ್ಸಸಲ್ಲಿ 1 ಟೈಮ್ ಆದರೂ ನೀವು 3.8 ಮೀಟರ್ಸ್ ಏನು ಮಾಡಬೇಕು, ಲಾಂಗ್ ಜಂಪು, ಅಥವಾ ಹೈ ಜಂಪ್ ಆದರೆ ನೀವು 1.2 ಮೀಟರ್ ಆದರೂ ಏನು ಮಾಡಬೇಕು, ಹೈ ಜಂಪ್ ಮಾಡಬೇಕು. ಎಷ್ಟು 3 ಟೈಮ್ಸ್ ಚಾನ್ಸಸಲ್ಲಿ. ನೆಕ್ಸ್ಟ್ ಗುಂಡೆ ಎಸೆತ ಅಂದರೆ ಶಾರ್ಟ್ ಪುಟ್ಟು 7.5 kg ಇರುತ್ತೆ, 7.26 kg ಇರುತ್ತೆ. ಅದನ್ನು ನೀವು 5.6 ಮೀಟರ್ ಉದ್ದಕ್ಕೆ ನೀವೇನು ಮಾಡಬೇಕು, ಎಸಿಬೇಕು. ಇದನ್ನು ಅಷ್ಟೇ 3 ಟೈಮ್ಸ್ ಚಾನ್ಸ್ ಕೊಡ್ತಾರೆ. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಫಿಸಿಕಲ್ ಇದು ಏನು ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟಲ್ಲಿ ಐ ಟೆಸ್ಟ್ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಇದನ್ನು ನೋಡ್ಕೊಳ್ಳಿ. ಇದೆಲ್ಲ ನೋಡ್ಕೊಳ್ಬೇಕು, ಯಾಕಂದರೆ ನಿಮಗೆ ಮೆಡಿಕಲ್ ಟೆಸ್ಟ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದಾಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ನು ಭಾಳ ಇಂಪಾರ್ಟೆಂಟ್. ಸೊ ಇಲ್ಲಿವರೆಗೂ ಎಕ್ಸಾಮ್ ಪ್ಯಾಟರ್ನ್ ನೋಡಿದ್ವಿ, ಅಪ್ಲಿಕೇಶನ್ ಡೇಟ್ ನೋಡಿದ್ವಿ, ಫೀಸ್ ನೋಡಿದ್ವಿ, ಅದಾದ ನಂತರ ಫಿಸಿಕಲ್ ಟೆಸ್ಟ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಸೊ ಈಗ ನಾವೇನು ನೋಡೋಣ ಅಂದರೆ ಇಷ್ಟೇ ಡೀಟೇಲ್ ಇರಬೇಕಾಗಿರೋದು. ನಿಮಗೆ ಆ್ಯಕ್ಚುಲಾಗಿ ಬೇಕಾಗಿರೋ ಡೀಟೇಲ್ಸ್ ಇಷ್ಟು. ಸೊ ಎಲ್ಲ ಸಂಪೂರ್ಣ ಹೇಳಿದ್ದೇನೆ ಅಂತ ಅನಿಸುತ್ತೆ. ಸೊ ಇನ್ನು ಏನೇ ಡೌಟ್ ಇತ್ತು ಅಂದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಮೊತ್ತ 1600 ವೇಕೆನ್ಸಿ HKಗೆ NHKಗೆ ಇದೆ. 22ನೇ ತಾರೀಕು ಇದೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ತಿಂಗಳು 24ರವರೆಗೆ ಇರುತ್ತೆ. 26ವರೆಗೂ ಫೀ ಪೇ ಮಾಡೋಕ್ಕೆ ಟೈಮ್ನ ಕೊಟ್ಟಿರ್ತಾರೆ. ಜನರಲ್ ಮೆರಿಟ್ ಆಸ್ಪಿರೆಂಟ್ಸ್ಗೆ 750, SC ST ಆಸ್ಪಿರೆಂಟ್ಸ್ ಕ್ಯಾಟಗರಿ 1 ಆಸ್ಪಿರೆಂಟ್ಸ್ಗೆ 500 ರೂಪೀಸ್ ಇರುತ್ತೆ. ಮತ್ತು ಎಕ್ಸಾಮ್ ಡೇಟ್ನು ಕೊಟ್ಬಿಟ್ಟಿರ್ತಾರೆ. 9ನೇ ತಿಂಗಳು ಸೆಪ್ಟೆಂಬರ್ ಮಂತಲ್ಲಿ ನಿಮಗೆ ಎಕ್ಸಾಮ್ ಇದೆ. ಕೇವಲ ಒಂದೇ ರೌಂಡು ಎಕ್ಸಾಮಿನೇಷನ್, ಒಂದು ರೌಂಡ್ ಎಕ್ಸಾಮಿನೇಷನ್ ಅಲ್ಲ, ಓನ್ಲಿ ಒನ್ ಪೇಪರ್ ಇರುತ್ತೆ. ಅದು GS ಪೇಪರ್ ಇರುತ್ತೆ. 90 ಮಿನಿಟ್ಸು, 100 ಕ್ವಶನ್ಸ್, 100 ಮಾರ್ಕ್ಸ್. ನೆಕ್ಸ್ಟು ಫಿಸಿಕಲ್ ಟೆಸ್ಟು, ಅದಕ್ಕಿಂತ ಮುಂಚೆ ರಿಟರ್ನ್ ಟೆಸ್ಟು. ಸೊ ರಿಟರ್ನ್ ಆಗಬೇಕು, ರಿಟರ್ನ್ ಆಗಿದ ನಂತರ ಫಿಸಿಕಲ್ ಟೆಸ್ಟು. ರಿಟರ್ನ್ ಟೆಸ್ಟಲ್ಲಿ ಎಷ್ಟು ಜನ ಕೂತ್ಕೊಳ್ತೀರಾ ಅದರಲ್ಲಿ ಅಷ್ಟು ಜನದೊಳಗಡೆ ಎಷ್ಟೆಲ್ಲ ಮಾರ್ಕ್ಸ್ನ ಗಳಿಸಿ ಅದನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಈ ಶಾರ್ಟ್ ಲಿಸ್ಟ್ ಆಗಿರೋಂಥ ಆಸ್ಪಿರೆಂಟ್ಸಲ್ಲಿ ಓನ್ಲಿ 5 ಟೈಮ್ಸ್ ಮಾತ್ರ ಎಷ್ಟು ಜನ ಇರ್ತಾರೆ ಅಷ್ಟರೊಳಗಡೆ ವೇಕೆನ್ಸೀಸ್ ಏನು ವೇಕೆನ್ಸೀಸ್ ಇದೆ, ವೇಕೆನ್ಸೀಸ್ಗೆ 5 ಟೈಮ್ಸ್ ಮಾತ್ರ ಅಂದರೆ 8000 ಜನನ ಏನು ತೊಗೊಳ್ತಾನೆ, ಫಿಸಿಕಲ್ ಟೆಸ್ಟು ಕನ್ಸಿಡರ್ ಮಾಡ್ತಾನೆ. ಸೊ ಏನು ಲಿಸ್ಟಲ್ಲಿ ಮಾರ್ಕ್ಸ್ ಎಲ್ಲ ಗಳಿಸಿರ್ತಾರೆ ಇದರಲ್ಲಿ ಟಾಪಲ್ಲಿಂದ ಕ್ಯಾಟಗರಿ ವೈಸ್ ಇವಾಗ SC STನಲ್ಲಿ 2 ಮೆಂಬರ್ಸ್ ಇದ್ದಾರೆ ಅಂದರೆ 2ಗೆ 5 ಟೈಮ್ಸ್ ಅಂದರೆ ಎಷ್ಟು 2 ವೇಕೆನ್ಸೀಸ್ ಇದೆ ಅಂದರೆ HKದಲ್ಲಿ SC STಗೆ 2 ವೇಕೆನ್ಸೀಸ್ ಇದೆ, SCಗೆ 2 ವೇಕೆನ್ಸೀಸ್ ಇದೆ ಅಂತ ಇಟ್ಕೊಳ್ಳೋಣ. 2ಗೆ 10 ಮೆಂಬರ್ಸ್ನ ಫಿಸಿಕಲ್ ಟೆಸ್ಟ್ ಕರೀತಾರೆ. ಜಸ್ಟ್ ಎಕ್ಸಾಂಪಲ್ ನಾನು ಜನರಲ್ ಮೆರಿಟ್ಗೆ 100 ವೇಕೆನ್ಸೀಸ್ ಇದೆ ಅಂತ ಇಟ್ಕೊಳ್ಳೋಣ. ಓವರಾಲು NHKನಲ್ಲಿ NHK ವೇಕೆನ್ಸಿ 1421 ವೇಕೆನ್ಸಿಯಲ್ಲಿ 100 ಜನರಲ್ ಮೆರಿಟ್ಗಿದೆ ಅಂತ ಇಟ್ಕೊಳ್ಳೋಣ. 5 ಟೈಮ್ಸ್ ಅಂದರೆ 500 ವೇಕೆನ್ಸೀಸು 500 ಮೆಂಬರ್ಸ್ನ ಏನು ಮಾಡ್ತಾನೆ, ಫಿಸಿಕಲ್ ಟೆಸ್ಟ್ ಕರೀತಾನೆ. ಓಕೆ, 5 ಟೈಮ್ಸ್ ಮಾತ್ರ ಫಿಸಿಕಲ್ ಟೆಸ್ಟ್ ಕಾಲ್ಫರ್ ಮಾಡೋದು. ಅದಾಗಿ ನಂತರ ಫೀಸು, ಎಕ್ಸಾಮ್ ಡೇಟು ಎಲ್ಲ ಹೇಳಿದ್ದೀನಿ. ಸೊ ಇನ್ನೂ ಏನಾದರೂ ಯಾರೆಲ್ಲ ಕ್ವಾಲಿಫೈ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಸೊ ನಿಮ್ಗೆ ಏನೇ ಡೌಟ್ ಇತ್ತಂದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ ನೋಡ್ಕೊಂಡು ನಿಮಗೆ ರಿಪ್ಲೈ ಮಾಡ್ತೀನಿ. ಸೇಮ್ ಅದೇ ಥರನೇ HK ನೋಟಿಫಿಕೇಷನ್ ಇದೆ. ಆಫಿಷಿಯಲ್ ವೆಬ್ಸೈಟಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ನೀವು 1121 ವೇಕೆನ್ಸೀಸ್ ಇರೋಂಥದ್ದನ್ನು ಸೇಮ್ ಇನ್ನು ಉಳಿಕಿದ್ದೆಲ್ಲ ಎಕ್ಸಾಮ್ ಡೇಟ್ ಆಗಲಿ, ಅಪ್ಲಿಕೇಶನ್ ಹಾಕೋ ದಿನಾಂಕ ಆಗಲಿ, ಕ್ವಾಲಿಫಿಕೇಷನ್ ಆಗಿರ್ಬೋದು, ಫೀಸ್ ಪೇ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಸೊ ಎಲ್ಲ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಆಗಿರ್ಬೋದು, ಏಜ್ ರಿಲೇಟೆಡ್ ಆಗಿರ್ಬೋದು, ಎಲ್ಲ ಡೀಟೇಲ್ಸು ಸೇಮ್ ಆಗಿರುತ್ತೆ. ಸೊ ಎರಡು ನೋಟಿಫಿಕೇಷನ್ ಅಫಿಷಿಯಲ್ ವೆಬ್ಸೈಟಲ್ಲಿದೆ. ಸೊ ಈಗ ಅಫಿಷಿಯಲ್ ವೆಬ್ಸೈಟ್ ಕಡೆ ಹೋಗೋಣ. ಸೊ ನೀವು ಯಾವಾಗ ಗೂಗಲ್ ಸರ್ಚ್ ಇಂಜನಲ್ಲಿ KE ಅಂತ ಟೈಪ್ ಮಾಡ್ತಾರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಅಫಿಷಿಯಲ್ ಪೇಜ್ ಅಂದರೆ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿ, ಅದರಲ್ಲಿ ರಿಕ್ರೂಟ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿರಿ. ರಿಕ್ರೂಟ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ.
ಸೊ ರಿಕ್ರೂಟ್ಮೆಂಟ್ಸ್ ಮೇಲೆ ಈ ಥರ ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೋಡಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದು ಇದೆ, ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ದು ಇದೆ. ಅದರಲ್ಲಿ ಕಾರ್ಡಾರು ನಾನು ಹೈದರಾಬಾದ್ ಕರ್ನಾಟಕ ತೊಗೊಳ್ಬೇಕಂದ್ರೆ ನಾನು ಹೈದರಾಬಾದ್ ಕರ್ನಾಟಕ ತೊಗೊಳ್ಬೋದು. ಸೊ ಇಲ್ಲಿ ನೋಟಿಫಿಕೇಷನ್ ಅವೈಲೇಬಲ್ ಇದೆ. ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ. ಸಿಮಿಲರ್ ಆಗಿ ಅದೇ ಥರನೇ HKದು NHKದು ಇದೇ ಥರನೇ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೇಮ್ ರಿಕ್ರೂಟ್ಮೆಂಟ್ಸು ಆರ್ಮ್ಡ್ ಪೊಲೀಸು HKದು ಇಲ್ಲಿದೆ ನೋಡಿ. HKದು ಕೆಳಗಡೆ ಇದೆ, ನೀವು ನೋಡಿರ್ಬೋದು ಅನಿಸುತ್ತೆ. ಇಲ್ಲಿ HKದು ಇಲ್ಲಿ ಕೆಳಗಡೆ ಇದೆ, ಇದಿದೆ. ಸೊ ಅದೇ ರೀತಿಯಲ್ಲಿ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಬೋದು. ಸೊ ಇಷ್ಟು ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಇಷ್ಟು ಡೀಟೇಲ್ಸ್ನ ಹೇಳಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ನಿಮಗೆ ಇದೇ ಥರನೇ ಇನ್ನೂ ಬೇರೆ ಬೇರೆ ನೋಟಿಫಿಕೇಷನ್ಸ್ ಯಾವುದೇ ಬಂದರೂ ಆ ನೋಟಿಫಿಕೇಷನ್ನ ಸಂಪೂರ್ಣ ಮಾಹಿತಿ, ಸಂಪೂರ್ಣ ಡೀಟೇಲ್ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಏನೇ ಡೌಟ್ ಇತ್ತು, ಏನೇ ಕಮೆಂಟ್ ಇತ್ತು ಅಂದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಕಮೆಂಟ್ ನೋಡ್ಕೊಂಡು ನಾನು ನಿಮ್ಮ ಡೌಟ್ ಆಗಿರ್ಬೋದು, ನಿಮ್ಮ ಏನು ಕಮೆಂಟ್ ಹಾಕಿರುತ್ತೆ ಅದಕ್ಕೆ ರಿಪ್ಲೈನ ನಾನು ಕೊಡ್ತೀನಿ. ಸೊ ಈ ವಿಡಿಯೋನ ಇಷ್ಟೇ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಈ ವಿಡಿಯೋದಲ್ಲಿ ಕೊಟ್ಟಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಸೊ ಈ ಒಂದು ನೋಟಿಫಿಕೇಷನ್ಸ್ ಯಾವುದೇ ನೋಟಿಫಿಕೇಷನ್ ಅಪ್ಲೋಡ್ ಮಾಡ್ತೀನಿ, ಆ ನೋಟಿಫಿಕೇಷನ್ನ ಸಂಪೂರ್ಣ ಮಾಹಿತಿ ನೋಟಿಫಿಕೇಷನ್ ರಿಲೀಸ್ ಆದಾಗಲಿಂದ ಹಿಡಿದು ನಿಮಗೆ ಎಕ್ಸಾಮ್ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಸೆಲೆಕ್ಷನ್ ಪ್ರಾಸೆಸ್ ಕಂಪ್ಲೀಟ್ ಆಗೋವರೆಗೂ ಪ್ರತಿಯೊಂದು ಅಪ್ಡೇಟ್ನ ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ. ರಿಸಲ್ಟ್ಸ್ ಆಗಿರ್ಬೋದು, ಅದರ ಒಂದು ಕೀ ಆನ್ಸರ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲ ಅಪ್ಡೇಟ್ನ ನಾನು ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಆ ಒಂದು ಎಲ್ಲ ಅಪ್ಡೇಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.